ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೂಸ್ ಬಂಪ್ಸ್ ಬರುತ್ತೆ. ನಾವು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಾ ಇದೀವಿ. ಈ ಕಾಡಲ್ಲಿ ಚಿರತೆ, ಬೋನು, ಪೊಲೀಸ್, ಫಾರೆಸ್ಟ್ ಆಫೀಸರ್ಸ್ ಎಲ್ಲರೂ ಇದ್ರು. ನಾವು ಪಾಸ್ ಆದ್ಮೇಲೆ ಚಿರತೆ ಕೂಡ ಕಾಣಿಸ್ಕೊಂಡಿದೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಲೈಫ್ ಕ್ರಾಫ್ಟೆಡ್ ಬೈ ಮೇಘನಾ. ಶಿವರಾತ್ರಿ ಸ್ಪೆಷಲ್ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಿದ್ವಿ. ಇದ್ರ ಫುಲ್ ಜರ್ನಿ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ. ಇವತ್ತು ಶಿವರಾತ್ರಿ ಬೆಳಗ್ಗೆ 6:45ಗೆ ನಾವು ಮನೆಯಿಂದ ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೊರಟ್ವಿ. ನಮ್ಮ ಪ್ಲಾನ್ ಇದ್ದಿದ್ದು ಬೆಳಗ್ಗೆ 6 ಗಂಟೆ ಒಳಗೆ ಮನೆ ಬಿಡಬೇಕು ಅಂತ. ಆದರೆ ನಮ್ಮಮ್ಮ ಒಂದು ಎಡ್ವರ್ಟ್ ಮಾಡಿಬಿಟ್ಟಿದ್ರು. ಏನದು ಅಂತೀರಾ, ಬೆಳಗ್ಗೆ 3:15ಗೆ ಅಲಾರಾಮ್ ಇಟ್ಕೊಂಡು ಎದೊಳ್ಬೇಕು ಅಂತಿದ್ರು. ಆದರೆ 3:30 AM ಗಿಡೋ ಬದಲು PM ಇಟ್ಬಿಟ್ಟಿದ್ದಾರೆ ಅಲಾರಾಮ್ ಹೊಡೆದಿಲ್ಲ. ಅವರಿಗೆ 5 ಕಾಲಲ್ಲಿ ಎಚ್ಚರಿಕೆ ಆಯ್ತಂತೆ. ಅವಾಗ ಅವ್ರು ಎದ್ದು ನಮ್ಮನ್ನ ಎಬ್ಬರಿಸಿ ಅವ್ರ ಸ್ನಾನ ಮಾಡ್ಕೊಂಡು ಅನ್ನಕ್ಕಿಟ್ಟು ಪೂಜೆ ಮಾಡಿ ನಾವು ಎಲ್ಲ ರೆಡಿಯಾಗಿ ಮನೆಯಿಂದ ಹೊರಡೋಷ್ಟರಲ್ಲಿ 6:45 ಆಗಿತ್ತು. ಹಿಂದಿನ ದಿನನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಮನೆಯೆಲ್ಲ ಒರೆಸಿ ಗುಡ್ಸಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿಂದ ಬೆಳಗ್ಗೆ ಬೇಗ ರೆಡಿ ಆಗೋದಿಕ್ಕಾಯ್ತು. ನಾವ್ ಯಾಕೆ ಅಷ್ಟು ಬೇಗ ಹೊರಟ್ವಿ ಅಂದ್ರೆ, ತಾಳ್ಬೆಟ್ಟದಿಂದ ಬೆಟ್ಟ ಹತ್ತೋಕ್ ಪರ್ಮಿಷನ್ ಇದ್ದಿದ್ದು ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ಒಳಗೆ ಮಾತ್ರ. ನೀವು ಎಲ್ಲರೂ ಕೇಳಿದ ಹಾಗೆ ಬೆಟ್ಟದಲ್ಲಿ ಚಿರತೆ ಸೇರ್ಕೊಂಡಿತ್ತು. ಆ ಕಾರಣಕ್ಕೆ ಈ ತರ ಸೆಕ್ಯೂರಿಟಿ ಸತಿ. ಆದ್ರೂ ಅಲ್ಲಿ ಬೆಳಗ್ಗೆ 6 ಗಂಟೆ ಅಂತ ಹೇಳಿದ್ರು ಬಿಡ್ತಾ ಇದ್ದಿದ್ದೆ 7 ಗಂಟೆ ಮೇಲಂತೆ. ನಾವು ಸುಮಾರು 8 ವರ್ಷದಿಂದ ಶಿವರಾತ್ರಿ ಟೈಮಲ್ಲಿ ಪಾದಯಾತ್ರೆ ಹೋಗ್ತೀವಿ ನೋಡಿ. ಇವಾಗ ಮಹದೇಶ್ವರನ ಬೆಟ್ಟದ ಕಾಡಿಗೆ ಎಂಟ್ರಿ ಆದ್ವಿ. ನಾವಿರೋದು ಕಗ್ಲಿಪುರ, ಬೆಂಗಳೂರು. ನಾವು ಬೆಟ್ಟಕ್ಕೆ ಹೋಗೋ ರೂಟ್ ಬಂದು ಕಗ್ಲಿಪುರ, ಕನಕಪುರ, ಮಳವಳ್ಳಿ, ಹನೂರು, ಕೌದಳ್ಳಿ ಹಾಗೂ ತಾಳ್ಬೆಟ್ಟ. ನಾವು ಪಾದಯಾತ್ರೆ ಮಾಡೋದು ತಾಳ್ಬೆಟ್ಟದಿಂದ. ಪ್ರತಿ ವರ್ಷ ಶಿವರಾತ್ರಿಗೂ 2 ದಿನ ಮುಂಚೆ ಹೋಗ್ತಾ ಇದ್ದಿದ್ದು. ನಾವು 4 ಜನ ಮಾತ್ರ ಅಲ್ಲ, ನಮ್ ಜೊತೆ ನಮ್ಮ ಅಮ್ಮನ ಸೈಡ್ ಫ್ಯಾಮಿಲಿ ಅಂದ್ರೆ ಅವ್ರ ಅಕ್ಕಂದಿರು, ಅವ್ರ ಫ್ಯಾಮಿಲಿ ಎಲ್ರೂ ಬರ್ತಾ ಇದ್ರು. ಈ ಟೈಮಲ್ಲಿ ತುಂಬಾ ಜನ ತುಂಬಾ ದೂರದಿಂದ ಕೂಡ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಅವರು ಕಾಡಲ್ಲೆಲ್ಲ ನಡ್ಕೊಂಡು ನದಿ ದಾಟ್ಕೊಂಡು 3 to 4 days ಎಲ್ಲ ಪಾದಯಾತ್ರೆ ಮಾಡ್ಕೊಂಡು ಬೆಟ್ಟಕ್ಕೆ ಬರ್ತಾರೆ. ನೀವು ಇಲ್ಲಿ ನೋಡ್ಬೋದು, ರೋಡಲ್ಲಿ ಅಲ್ಲಲ್ಲಿ ಜನಗಳು ಓಡಾಡ್ತಾ ಇದ್ದಾರೆ. ಹಬ್ಬಕ್ಕೂ 4-5 ದಿನ ಮುಂಚೆ ಬಂದ್ರೆ ಈ ರೋಡಲ್ಲಿ ಎಷ್ಟು ಜನ ಪಾದಯಾತ್ರೆ ಮಾಡ್ತಿರ್ತಾರೆ ಅಂದ್ರೆ ಬರೀ ಜನಗಳೇ ಕಾಣಿಸ್ತಾ ಇರ್ತಾರೆ. ಇವತ್ತು ಜನ ಕಮ್ಮಿ, ಯಾಕಂದ್ರೆ ಇವತ್ತು ಶಿವರಾತ್ರಿ. 90% ಜನ ಶಿವರಾತ್ರಿಗೂ 2 ದಿನ ಮುಂಚೆ, 1 ದಿನ ಮುಂಚೆನೆ ಬೆಟ್ಟ ಹತ್ತು ದೇವ್ರ ದರ್ಶನ ಮಾಡ್ಬಿಟ್ಟಿರ್ತಾರೆ. ಜಾತ್ರೆಗೆ ಉಳ್ಕೊಳ್ಳೋರು ಅಲ್ಲೇ ಉಳ್ಕೊಳ್ತಾರೆ. ಕಾಡಲ್ಲೆಲ್ಲ ನಡ್ಕೊಂಡ್ ಬಂದು ಈ ತರ ಮೇನ್ ರೋಡ್ ರೀಚ್ ಆಗೋದು ಕೌದಳ್ಳಿಲಿ. ಹೀಗೆ ನಡ್ಕೊಂಡ್ ಬರೋ ಜನಕ್ಕೆ ಅಲ್ಲಲ್ಲೇ ಕೊಪ್ಲಿಗಳು ಹಾಕೊಂಡು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ, ರಾತ್ರಿಗೆ ಊಟ ಎಲ್ಲ ಕೊಡ್ತಾರೆ. ರೋಡ್ ಸೈಡ್ ಟೆಂಪೋಗಳು ನಿಲ್ಸ್ಕೊಂಡು ನಡ್ಕೊಂಡ್ ಬರೋರ್ಗೋಸ್ಕರನೇ ನೀರು, ಹಣ್ಣು, ಮಜ್ಜಿಗೆ ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಶಿವರಾತ್ರಿ ದಿನ ಉಪವಾಸ ಅನ್ಬಿಟ್ಟು ಅವತ್ತು ಊಟ, ನೀರು, ಹಣ್ಣು ಇದೆಲ್ಲ ಸಿಗೋದು ಕಮ್ಮಿ ರೋಡಲ್ಲಿ ನಡ್ಕೊಂಡ್ ಬರೋ ಜನಕ್ಕೆ. ನಾವು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ ಫ್ರೈಡೇ ನೈಟು. ಅದು ಸಡನ್ ಆಗಿ. ವರ್ಷ ಹೋಗ್ತಾ ಇದ್ವಿ, ಈ ವರ್ಷ ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಅಂತ ಮಾದಪ್ಪನೇ ಬುದ್ಧಿ ಕೊಟ್ಟ ಅನ್ಸುತ್ತೆ. ಸೊ ಸ್ಯಾಟರ್ಡೆ ನಮ್ಮಮ್ಮ ಚಿತ್ರಾನ್ನದ ಗೊಜ್ಜೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರು. ಅಲ್ಲಿ ಶಿವರಾತ್ರಿ ದಿನ ಏನೂ ಸಿಗೋದಿಲ್ಲ ಊಟ ತಿಂಡಿಗೆ ಅಂತ. ನಾವು ಎಲ್ಲಾದ್ರೂ ಆನ್ ದ ವೇ ನಾಷ್ಟ ಮಾಡೋಣ ಅಂತ ಅನ್ಕೊಂಡು ಜಾಗ ಹುಡುಕೊಂಡು ಬಿಡು ಇನ್ನೆಷ್ಟು ದೂರ, ತಾಳ್ಬೆಟ್ಟನೇ ರೀಚ್ ಆಗ್ಬಿಡ್ತೀವಿ, ಅಲ್ಲೇ ಹೋಗಿ ಮಾದಪ್ಪಂಗ್ ಧೂಪ ಹಾಕಿ ನಾಷ್ಟ ಮಾಡೋಣ ಅನ್ಬಿಟ್ಟು ತಾಳ್ಬೆಟ್ಟಕ್ಕೆ ಬಂದೇ ಬಿಟ್ವಿ. ತಾಳ್ಬೆಟ್ಟ ರೀಚ್ ಆದಾಗ 9:15 ಆಗಿತ್ತು. ಆಲ್ಮೋಸ್ಟ್ 2.5 hours ನಾವು ರೀಚ್ ಆಗ್ಬಿಟ್ಟಿದ್ವಿ. 10 minutes ಪೆಟ್ರೋಲ್ ಬಂಕ್ ಸ್ಟಾಪ್ ಮಾಡಿದ್ವಿ ಅಷ್ಟೇ. ಇವಾಗ ರೋಡ್ ಎಲ್ಲ ಚೆನ್ನಾಗಿ ಮಾಡಿರೋದ್ರಿಂದ ಇಷ್ಟು ಬೇಗ ರೀಚ್ ಆಗಕ್ಕಾಯ್ತು. ಇಲ್ಲ ಅಂದ್ರೆ ಆಲ್ಮೋಸ್ಟ್ 3.5-4 hours ತಗೋತಾ ಇತ್ತು ನಮ್ಗೆ ಮುಂಚೆ ಬರ್ಬೇಕಾದ್ರೆ. ತಾಳ್ಬೆಟ್ಟ ರೀಚ್ ಆದಾಗ ನಮ್ಗೊಂದು ಸರ್ಪ್ರೈಸ್ ಇತ್ತು. ಏನಂತೀರಾ, ವಿಡಿಯೋ ನೋಡಿ. ಇಲ್ಲೆಲ್ಲ ನಿಲ್ಸೋದಕ್ಕೆ ಬಿಡ್ತಾ ಇರಲಿಲ್ಲ ಪೊಲೀಸವರು. ಮೂವ್ ಆಗಿ ಅಂತಿದ್ರು, ಯಾಕಂದರೆ ಟ್ರಾಫಿಕ್ ಆಗುತ್ತೆ ಅಂತ. ಇಲ್ಲಿಂದ ಮುಂದೆ ಹೋಗಿ ಅಲ್ಲಿ ಒಂದು ಕಡೆ ಸೈಡಲ್ಲಿ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿ ಧೂಪ ಹಾಕೋಣ ಅಂತ ಬಂದು ಕೈಕಾಲು ತೊಳ್ಕೊತಿದ್ವಿ. ಅಲ್ಲಿ ನೋಡಪ್ಪ ಕಾಣಿಸಿದ್ರು ನಮ್ಮ ದೊಡ್ಡಮ್ಮನ ಮಗ, ನಮ್ಮ ಅಣ್ಣ ಅವರು ಮತ್ತು ನಮ್ಮ ದೊಡ್ಡಪ್ಪ. ಆಮೇಲೆ ನಾವು ಧೂಪ ಹಾಕಕ್ಕೆ ಹೋದ್ವಿ. ಕೇಳ್ಕೊಂಡ್ವಿ, ಅಪ್ಪ ಕರ್ಸ್ಕೊಂಡಿದ್ಯಾ ನಿನ್ನ ದರ್ಶನಕ್ಕೆ, ಹುಷಾರಾಗಿ ನಮ್ಮನ್ನು ಬೆಟ್ಟ ಹತ್ಸು, ಯಾವ ಚಿರತೆಗಿರ್ತೇನೂ ಕಾಣಿಸ್ದೇ ಇರಲಿ ನಮಗೆ ಅಂತ ಕೇಳಿಕೊಂಡು ಧೂಪ ಹಾಕಿ ನಮಸ್ಕಾರ ಮಾಡಿ ಆರ್ಚಿಂದ ಆ ಕಡೆ ಹೋದ್ವಿ ತಿಂಡಿ ತಿನ್ನೋಣ ಅಂತ. ಅಲ್ಲಿ ಮುಂದೆ ನೋಡಿದ್ರೆ ನಮ್ಮ ದೊಡ್ಡಮ್ಮವ್ರ ಫ್ಯಾಮಿಲಿಯವರೆಲ್ಲ ನಿಂತಿದ್ದಾರೆ. ಅವರು ತಿಂಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಂತೆ. ನಮ್ಮ ಅಣ್ಣ ಆ ಕಡೆ ಹೋದ್ನಲ್ಲ, ಅವ್ನ ಕಾರ್ ಆ ಕಡೆ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಅವರು ಕಾಯ್ತಾ ಇದ್ರು ಅವನಿಗೆ. ಆಮೇಲೆ ನಾವೆಲ್ಲ ಒಟ್ಟಿಗೆ ಹೋಗಿ ಇಲ್ಲೇ ಕೊಡ್ತಾ ಇದ್ದಾರೆ ತಿಂಡಿ ಅಂತ ತಿಂಡಿ ತಿನ್ಕೊಂಡ್ವಿ. ಅವನು ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಅಲ್ಲೊಂದು ಕೊಪ್ಲಿತ್ತು, ಅಲ್ಲಿ ಹೋಗಿ ಅವ್ನು ನಾಷ್ಟ ಮಾಡ್ಕೊಂಡು ಬಂದ. ಅವನಿಗಲ್ಲಿ ನಮ್ಮ ಇನ್ನೊಬ್ರು ದೊಡ್ಡಮ್ಮ ಅವ್ರ ಫ್ಯಾಮಿಲಿ ಅವ್ರು ಸಿಕ್ಕಿದ್ದಾರೆ. ಆಮೇಲೆ ಎಲ್ಲ ಬಂದ್ರು. ಆಮೇಲೆ ಕಾರ್ಗಳನ್ನ ನೀಟಾಗಿ ಒಂದ್ ಕಡೆ ಸೇಫ್ ಆಗಿ ಪಾರ್ಕ್ ಮಾಡಿ ನಾವು ತಾಳ್ಬೆಟ್ಟದಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ.
ಟೈಮು 10:10 ಆಗಿತ್ತು. ನೀವು ಇಲ್ಲಿ ರೈಟಲ್ಲಿ ನೋಡ್ಬೋದು ರೋಡ್ ಇದೆ, ಇದು ಸರ್ಪದ ಹಾದಿ. ಲೆಫ್ಟಲ್ಲಿ ಬಸವಣ್ಣ ಇದೆ, ಅದು ಬಸವನ ಹಾದಿ. ನಾವು ನಡ್ಕೊಂಡು ಹೋಗೋದು ಬಸವನ ಹಾದಿನಲ್ಲಿ. ನಾನು ಹೇಳಿದ್ನಲ್ವಾ ಸರ್ಪ್ರೈಸ್ ಅಂತ, ಇದೆ ನೋಡಿ ಸರ್ಪ್ರೈಸು. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಬೆಟ್ಟದಲ್ಲಿ ಸಿಕ್ಕಿದ್ರು. ಅವ್ರು ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ, ನಾವು ಹೋಗ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಫಸ್ಟು ಪಾಸ್ ಆದವ್ರು ನಮ್ಮ ಭಾವ, ನೆಕ್ಸ್ಟು ಎಲ್ಲೋ ಶರ್ಟ್ ಆಗಿರೋರು ನಮ್ಮ ಡ್ಯಾಡಿ, ನೆಕ್ಸ್ಟು ನಮ್ಮ ಕಸಿನ್ಸು, ಅಕ್ಕನ ಮಗಳು, ದೊಡ್ಡಪ್ಪ, ನನ್ನ ತಮ್ಮ, ನಮ್ಮ ಅಣ್ಣ, ಇಲ್ಲಿ ನಮ್ಮಮ್ಮ ಹೋಗ್ತಾ ಇದ್ದಾರೆ. ಫಸ್ಟು ಒಂದು ಬಸವಣ್ಣ ಸಿಗುತ್ತೆ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬಸವಣ್ಣನ ಎದುರುಗಡೆ ಒಂದು ಶಿವಲಿಂಗ ಮತ್ತು ದೇವ್ರ ಪಾದ ಇದೆ, ಇಲ್ಲೂ ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಬಿಟ್ಟು ಎಲ್ಲ ಹೊರ್ಟೋಗಿದ್ದಾರೆ ಮುಂದೆ. ಕೇಳ್ತಾ ಇದ್ದೀನಿ ಎಲ್ಲೋದ್ರು ಅಂತ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ನಮ್ಮಮ್ಮ ಡ್ಯಾಡಿ ಮುಂದೆ. ಇಲ್ಲಿ ಪಕ್ಕದಲ್ಲಿ ಒಂದು ಹಳ್ಳ ಹರಿಯುತ್ತೆ. ಈ ಸತಿ ನೀರಿಲ್ಲ, ಬಟ್ ಪ್ರತಿ ಸತಿ ಸ್ವಲ್ಪ ನೀರು ಹರಿತಾ ಇರ್ತಿತ್ತು. ಇಲ್ಲೆಲ್ಲ ನಡ್ಕೊಂಡು ಬಂದಿರೋ ಜನ ಬಂದು ರೆಸ್ಟ್ ತೊಗೋತಾ ಇರ್ತಾರೆ. ಆಮೇಲೆ ಇಲ್ಲಿ ರೆಸ್ಟ್ ತೊಗೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರೆಲ್ಲ. ಈ ಸತಿನೇ ಸ್ವಲ್ಪ ಕ್ಲೀನಾಗಿತ್ತು ಅಂತ ಹೇಳ್ಬೋದು. ಚಿರತೆ ಇದೆ ಅಂತ ಕಾಡಲ್ಲಿ ಮಲ್ಕೊಳಕ್ಕೆ ಬಿಟ್ಟಿದ್ರು ಇಲ್ವೋ ಅದು ಗೊತ್ತಿಲ್ಲ. ಈ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಎಲ್ಲ ಮನೆಗಳು ಕಟ್ಟಿರೋದೆಲ್ಲ ತುಂಬ ನೋಡ್ಬೋದು. ಕಲ್ ಮೇಲೆ ಕಲ್ಲು ಜೋಡಿಸಿ ಎಲ್ಲ ಮಾಡಿರೋದು. ಇವತ್ತು ಶಿವರಾತ್ರಿ ದಿನ ಬೆಟ್ಟ ಹತ್ತೋರು ಕಮ್ಮಿ ಇದ್ದಾರೆ ಜನ, ಅದಕ್ಕೆ ಹೇಳ್ತಾ ಇದ್ದಾರೆ ಎಲ್ಲರೂ ಗುಂಪಲ್ಲಿ ಹೋಗೋಣ ಅಂತ. ನಮ್ಮಮ್ಮ ಮುಂದೆ ಜನ ಖಾಲಿ ಆದರೂ ಬೇಗ ಬೇಗ ಬನ್ನಿ ಅಂತಿದ್ದಾರೆ. ನಮ್ಮ ಅಕ್ಕನ ಮಗಳನ್ನ ಕೇಳ್ತಾ ಇದ್ದೀನಿ, ನಿಂಗೆ ಏನು ಅನಿಸ್ತಾ ಇದೆ ಬೆಟ್ಟ ಹತ್ತುತ್ತಾ ಇರೋದು ಅಂತ. ಅವಳೇನು ಹೇಳ್ತಾಳೆ ನೀವೇ ಕೇಳಿಸ್ಕೊಳ್ಳಿ. ಲೋಲಿತಾ ಅವರು ಎಷ್ಟನೇ ವರ್ಷದ ಪಾದಯಾತ್ರೆ ಮಾಡ್ತಾ ಇದ್ದೀರಾ? 6 ಅಥವಾ 7 ಇರ್ಬೇಕು. ಹೌದಾ? ಮತ್ತೆ ಹೇಗನ್ಸುತ್ತೆ ನಿಮ್ಗೆ ವರ್ಷ ವರ್ಷ ಪಾದಯಾತ್ರೆ ಮಾಡಕ್ಕೆ? ಏನು ಅನ್ಸಲ್ಲ, ತುಂಬಾ ಖುಷಿ ಅನ್ಸಲ್ವಾ ನಿಂಗೆ? ತುಂಬಾ ಖುಷಿ. ಕೇಳಿಸ್ಕೊಂಡ್ರಲ್ಲ ಏನು ಹೇಳಿದ್ಲು ಅಂತ. ಈ ಸತಿ ಯಾಕೋ ತುಂಬಾ ಡಲ್ ಆಗಿಬಿಟ್ಟಿದ್ಲು, ಜೋಶೇ ಇರಲಿಲ್ಲ ಅವಳಿಗೆ ಬೆಟ್ಟ ಹತ್ತಕ್ಕೆ. ಹೇಳು. ನಾವು ಸ್ವಲ್ಪ ಬೇಗ ಬೇಗ ಹತ್ತಿ ಬಂದು ನಿಂತ್ಕೊಂಡು ಹಿಂದೆ ಬರೋರು ಕಾಯ್ತಾ ಇದ್ವಿ. ನಮ್ಮ ಅಂಕಲ್ ಒಬ್ರು ಕಾಣಿಸ್ತಾ ಇಲ್ಲ, ಹಿಂದೆ ಬರ್ತಾ ಇದ್ದಾರೆ, ಅದಕ್ಕೆ ಕೇಳ್ತಾ ಇದ್ದಾರೆ. ಓ, ಆಮೇಲೆ ನೀವ್ ಎಷ್ಟು ಗಂಟೆಲಿ ಹತ್ಬೇಕು ಅನ್ಕೊಂಡಿದ್ಯಾ? ನಾವು ತಾಳ್ಬೆಟ್ಟದಲ್ಲಿ ಕಾಡಿಗೆ ಎಂಟರ್ ಆದರೆ ಇದೇ ಫಸ್ಟ್ ಪಾಯಿಂಟು. ಕಾಡಿಂದ ಈಚೆ ಬರೋದು ಅಂದರೆ ಮೇನ್ ರೋಡಿಗೆ ಬರೋದು. ಇದು ಪೊನ್ನಚಿ ಕ್ರಾಸು. ಈ ಪಾಯಿಂಟಲ್ಲಿ ನೀರು, ಹಣ್ಣು, ಐಸ್ ಕ್ರೀಮು, ಜ್ಯೂಸು ಎಲ್ಲ ಕೊಡ್ತಾ ಇರ್ತಾರೆ. ಬಟ್ ಇವತ್ತು ಯಾವುದೂ ಇಲ್ಲ. ಕುಡಿಯೋ ನೀರಿಗೆ ಟ್ಯಾಂಕ್ಸ್ಗಳು ಪ್ರೊವೈಡ್ ಮಾಡಿದ್ದಾರೆ. ಇದು ಒಂದು 3 ಇಯರ್ಸಿಂದ ಮಾಡಿದ್ದಾರೆ ದೇವಸ್ಥಾನದವರು. ಆ್ಯಂಡ್ ಟಾಯ್ಲೆಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಸತಿ ಫಸ್ಟು. ಅಲ್ಲೆಲ್ಲ ನೀವು ಪೊಲೀಸವ್ರು ಇರೋದು ನೋಡ್ಬೋದು. ಈ ಟರ್ನಿಂಗ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ನೆಕ್ಸ್ಟ್ ಬೆಟ್ಟ ಹತ್ತೋದಕ್ಕೆ ಮೆಟ್ಲುಗಳು ಸಿಗುತ್ತೆ. ಇಲ್ಲಿ ನಾನು, ನಮ್ಮ ಡ್ಯಾಡಿ, ಭಾವ, ಲೋಲಿತಾ ಬೇಗ ಬೇಗ ಮುಂದೆ ನಡ್ಕೊಂಡು ಬರ್ತಾ ಇದ್ದೀವಿ. ಮಿಕ್ಕವರೆಲ್ಲ ಹಿಂದೆ ಉಳ್ಕೊಂಡಿದ್ದಾರೆ. ಇಲ್ಲಿ ಬಂದು ನಾವು ರೆಸ್ಟ್ ತೊಗೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಚಿರತೆ ಇದೆ ಅಂತ. ಈ ಥರ ಪ್ರತಿಯೊಂದು ಎಂಟ್ರಿ ಪಾಯಿಂಟು, ಎಕ್ಸಿಟ್ ಪಾಯಿಂಟು ಎಲ್ಲ ಕಡೆ ಪೊಲೀಸು, ಫಾರೆಸ್ಟ್ ಆಫೀಸರ್ಸು, ರೇಂಜರ್ಸು ಎಲ್ಲ ಇರ್ತಾ ಇದ್ರು. ನೀವು ಈ ಸೀನರಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಡ್ಯಾಡಿ ಕೈಲಿ, ನಮ್ಮ ಭಾವನ ಕೈಲಿ ಒಂದು ಬ್ಯಾಗ್ ನೋಡ್ಬೋದು. ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಕೆಳಗಿಂದ ನೀರಿನ ಬಾಟಲ್ ಫಿಲ್ ಮಾಡ್ಕೊಂಡು ಎತ್ಕೊಂಡ್ ಬರ್ತಾ ಇದ್ದಾರೆ. ರೋಡಲ್ಲಿ ಸಿಗುತ್ತೋ ಇಲ್ವೋ ಅಂತ. ಇಲ್ಲಿ ಯಾರಾದರೂ ಕೊಡ್ತಾ ಇದ್ರೆ ವಾಟರ್ ಬಾಟಲ್ಸು, ಹಣ್ಣು ಕೊಡ್ತಾರೆ, ಬಾಳೆಹಣ್ಣು, ಕಿತ್ಲೆ ಹಣ್ಣು, ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಣ ಅಂತ. ಅರ್ಧ ಬೆಟ್ಟ ಹತ್ತೋವರೆಗೂ ನಿಮಗೆ ಹಣ್ಣು, ನೀರು ಎಲ್ಲ ಸಿಗುತ್ತೆ. ಒಂದು ಪಾಯಿಂಟ್ಗೆ ಹೋಗ್ತೀವಿ, ಆ ಪಾಯಿಂಟಿಂದ ಎಕ್ಸಿಟ್ ಪಾಯಿಂಟ್ ತುಂಬ ದೂರ ಇದೆ, ಅಲ್ಲಂತೂ ಏನೂ ಸಿಗೋದಿಲ್ಲ. ಇವೆಲ್ಲ ತುಂಬ ಶಾರ್ಟ್ ಡಿಸ್ಟೆನ್ಸಸ್ಸು, ಬೇಗ ರೋಡ್ ಸಿಕ್ಬಿಡುತ್ತೆ ಒಂದು ಎಂಟ್ರಿ ಪಾಯಿಂಟಿಂದ ಇನ್ನೊಂದು ಎಕ್ಸಿಟ್ ಪಾಯಿಂಟ್ಗೆ. ನಮ್ಮ ಅಣ್ಣ ಒಂದು ದೊಡ್ಡ ಬ್ಯಾಗ್ ಹಾಕೊಂಡಿದ್ದ. ಯಾಕೋಣ ಈ ಬ್ಯಾಗು ಅಂದರೆ, ನಿಮ್ಮನ್ನೆಲ್ಲ ಹುಷಾರಾಗಿ ಕರ್ಕೊಂಡು ಹೋಗ್ಬಾರ್ದ ನಾನು, ಎಲ್ಲರಿಗೂ ಎನರ್ಜಿ ಕೊಟ್ಟು, ಅದಕ್ಕೆ ಇಷ್ಟು ದೊಡ್ಡ ಬ್ಯಾಗು ಅಂತ ಹೇಳ್ದ. ನೆಕ್ಸ್ಟ್ ನಿಮ್ಮೆಲ್ಲರಿಗೂ ಏನೋ ಒಂದು ತೋರಿಸ್ತೀನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಚಿರತೆನ ಟ್ರ್ಯಾಪ್ ಮಾಡೋದಕ್ಕೆ ಕೇಜ್ ಇಟ್ಟಿದ್ದಾರೆ. ಕೇಜ್ ಒಳಗಡೆ ಒಂದು ನಾಯಿ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಏನಾಯಿತು ಅಂತ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಪಾದಯಾತ್ರೆ ಮಾಡ್ಕೊಂಡು ಬಂದಿರೋರು ಯಾರೋ ಒಂದು ಮೈಕ್ ಇಟ್ಕೊಂಡು ಅದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ರು. ಅದರಲ್ಲಿ ನಾಯಿಗಳು ಬೊಗಳುತ್ತಾ ಇರೋ ಸೌಂಡ್ ಹಾಕಿದ್ರು. 1 ಸೆಕೆಂಡ್ ನಮಗೂ ಭಯ ಆಯಿತು, ಏನಿದು ನಾಯಿಗಳು ಹಿಂಗೆ ಬೊಗಳುತ್ತಾ ಇದ್ದಾವೆ, ಚಿರತೆ ಏನಾದರೂ ಬಂದ್ಬಿಡ್ತಾ ಅಂತ. ಅಲ್ಲಿ ನಡೀತಾ ಇದ್ದವ್ರಿಗೂ ಸ್ವಲ್ಪ ಭಯ ಆಯಿತು. ಅವರು ಬೈದರು ಅವ್ರಿಗೆ, ನಿಮ್ಗೇನು ಸೆನ್ಸ್ ಇಲ್ವಾ ಅಂತ. ಅಷ್ಟರಲ್ಲಿ ಕೆಳಗಡೆ ಫಾರೆಸ್ಟ್ ಆಫೀಸರ್ಸು, ರೇಂಜರ್ಸ್ ಎಲ್ಲ ಇದ್ದರು ಸೆಂಟ್ರಲ್ಲೇ, ಅಲ್ಲೇ ಪಕ್ಕದಲ್ಲಿ. ಅವರು ಮೇಲೆ ಬರ್ತಾಯಿದ್ರು. ಅವ್ರು ಬರ್ತಾ ಇದ್ದಿದ್ದು ನೋಡಿಬಿಟ್ಟು ಅವರು ಮೈಕ್ ಆಫ್ ಮಾಡಿಬಿಟ್ಟು ನಾನೆಲ್ಲ ಹಾಕಿದ್ದು ಅಂತ ಎದ್ದು ಹೊಟ್ಬಿಟ್ರು. ಇಲ್ಲ ಅಂದಿದ್ದರೆ ಅವ್ರ ಕೈಯಲ್ಲಿ ಬೈಸ್ಕೊಂಡಿರೋರು. ನಮ್ಮ ಜನಕ್ಕೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಅನ್ನೋದು ಇದರಲ್ಲೇ ಅರ್ಥ ಆಗುತ್ತೆ. ಕೆಲವರೆಲ್ಲ ಎದ್ರುಕೊಂಡು ಬೆಟ್ಟ ಹತ್ತುತ್ತಾ ಇದ್ರು, ಅಂಥದ್ರಲ್ಲಿ ಇವರು ಇಷ್ಟು ಸಿಲಿಯಾಗಿ ಆಡ್ತಾರೆ.
ಬೋನೆಲ್ಲ ನೋಡಿಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಈ ಥರ ಉಗ್ಗೆ ಕುಕ್ಕೊಂಡು ಬೆಟ್ಟ ಹತ್ತೀವಿ. ಈ ಪಾಯಿಂಟಿಗೆ ಬಂದ್ವಿ ಅಂದರೆ ಅರ್ಧ ಬೆಟ್ಟ ಹತ್ತಿದ್ದೀವಿ ಅಂತ ಅರ್ಥ. ಇದನ್ನು ರಂಗನ ಒಡ್ಡು ಅಂತ ಕರೀತಾರೆ. ಇಲ್ಲಿ ನಾನು ಅಮ್ಮ ಡ್ಯಾಡಿ ಬೇಗ ಬಂದುಬಿಟ್ಟಿದ್ವಿ. 11:46 ರೀಚ್ ಆಗಿಬಿಟ್ಟಿದ್ವಿ. ಅಲ್ಲಿ ದೇವಸ್ಥಾನದೊಳಗಡೆ ಹೋಗಿ ಕೈ ಮುಗಿದು ಮಂಗಳಾರತಿ ತೊಗೊಂಡು ಕೂತಿದ್ವಿ. ಅಷ್ಟರಲ್ಲಿ ಬಾಳೆಹಣ್ಣು ಕಲ್ಲಂಗಡಿ ಹಣ್ಣೆಲ್ಲ ಕೊಡ್ತಾಯಿದ್ರು ಸೈಡಲ್ಲಿ. ಇಸ್ಕೊಂಡು ತಿಂದು ಅವ್ರಿಗೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಎಲ್ಲ ನಿಧಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಹಣ್ಣೆಲ್ಲ ಇಸ್ಕೊಂಡು ತಿಂದು ಸುಧಾರಿಸ್ಕೊಂಡ್ರು. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ರೋಡ್ ಸೈಡೆಲ್ಲ ಊಟ ಎಲ್ಲ ಕೊಡ್ತಾರೆ. ಇವತ್ತಿಲ್ಲ ಅಂದರೆ ಬೇಗ ಬಂದಿದ್ದೀವಿ. ಊಟದ ಟೈಮ್ಗಾದರೆ ಊಟನೂ ಸಿಗ್ಬೋದು. ನೋಡಿ ಇಲ್ಲಿ ಬಸ್ಗಳವರೆಲ್ಲ ನಿಲ್ಲಿಸಿ ಹಣ್ಣೆಲ್ಲ ಇಸ್ಕೊತಾ ಇದ್ದಾರೆ. ಇಲ್ಲಿಗೆ ನಮ್ಮ ಅರ್ಧ ಜರ್ನಿ ಮುಗ್ದಿದೆ. ಈ ಪಾಯಿಂಟಿಂದ ಫಸ್ಟು ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಒಂದು ದೊಡ್ಡ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಂತೂ ತುಂಬ ಕಡಿದಾಗಿದೆ, ಅಂದರೆ ಸ್ಟೀಪ್ ಆಗಿದೆ. ಅದು ಹತ್ತೋದು ಸ್ವಲ್ಪ ಕಷ್ಟ, ತುಂಬ ಸುಸ್ತಾಗುತ್ತೆ. ಇಲ್ಲಿ 12:05ಗೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಪ್ರತಿ ವರ್ಷನೂ ಒಂದು 11:30 12 ಗಂಟೆ ಹಂಗೆ ತಾಳಬೆಟ್ಟದಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಇಲ್ಲಿ ರೀಚ್ ಆಗೋಷ್ಟರಲ್ಲಿ 2 ಗಂಟೆ ಆಗಿರೋದು ಊಟ ಟೈಮು. ಇಲ್ಲಿ ಊಟ ಕೊಡ್ತಾ ಇರೋದನ್ನ ಇಸ್ಕೊಂಡೋಗಿ ಅಲ್ಲಿ ಮುಂದೆ ಕುತ್ಕೊಂಡು ತಿಂತಾ ಇದ್ವಿ. ಈ ಪ್ಲೇಸಲ್ಲಿ ಕುತ್ಕೋತಾ ಇದ್ವಿ. ತುಂಬಾ ಮೆಮೊರೀಸ್ ಇದೆ. ಈ ಕಾಡ್ ಒಳಗೆಲ್ಲ ಹೋಗಿ ಫ್ಲಾಟ್ ಆಗಿರೋ ಜಾಗದಲ್ಲಿ ಜನ ಮಲ್ಕೋತಾ ಇದ್ರು. ನಡೆದು ಸುಸ್ತಾಗಿರ್ತಿದ್ರಲ್ಲ ಅವರು. ಇಲ್ಲಿ ಆನೆ ಲದ್ದಿ ಕೂಡ ಇದೆ. ಆನೆ ರೀಸೆಂಟ್ ಆಗಿ ಬಂದಿದೆ ಇಲ್ಲಿ. ಆನೆ ಲದ್ದಿ ಅಂತೆ ನನಗೂ ಗೊತ್ತಿಲ್ಲ. ನಮ್ಮ ಅಣ್ತಮ್ಮದಿರು ಅಕ್ಕ ತಂಗಿದಿರು ಹೇಳ್ತವ್ರೆ. ಅಕ್ಕ ಆನೆ ಲದ್ದಿ ತುಂಬಾ ಒಳ್ಳೇದು, ಮೆಡಿಸಿನಲ್ ಯೂಸ್ ಇದೆ ಅಂತಂದ್ರೆ ನನ್ನ ತಮ್ಮ ತಿನ್ನೋಗು ಅಂತ ಹೇಳ್ತಾ ಇದ್ದಾನೆ ಅದನ್ನು. ಹಾಗೆ ಮುಂದೆ ಬಂದ್ರೆ ಒಂದು ಕಲ್ಯಾಣಿ ಸಿಗುತ್ತೆ. ಮುಂಚೆ ಇಲ್ಲೆಲ್ಲ ಹಳ್ಳ ಹರ್ಕೊಂಡು ಬಂದು ನೀರು ತುಂಬ್ಕೊಂತಾ ಇತ್ತು ಅನ್ಸುತ್ತೆ. ಇವಾಗ ಸ್ವಲ್ಪ ನೀರಿದೆ. ನೋಡ್ಲೋಲಿತ ನಿನ್ ಫ್ರೆಂಡ್ ಹಾಯ್ ಮಾಡು. ಅಲ್ಲಿ ಇದು ಏನಕ್ಕೂ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ. ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಕುತ್ಕೊಂಡು ಒಂದು ಫೋಟೋ ತಗೊಂಡಿದ್ವಿ. ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬಾವ ಚೇತು ನೋಡಿ ಇಲ್ಲೆಲ್ಲ ಬಿದ್ರು ಮಳೆಗಳು ಕಾಣಿಸ್ತಾ ಇದಾವೆ. ಇಲ್ಲೆಲ್ಲ ಆನೆಗಳು ಓಡಾಡುತ್ತೆ. ಅವರೆಲ್ಲ ಹೋದ್ರು. ಹೀಗೆ ಮಾತಾಡ್ಕೊಂಡು ತುಂಬಾ ದಟ್ಟವಾಗಿರೋ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಮುಂದೆ ನೋಡಿ ಇಳಿತಾ ಇದೀವಿ. ಇಲ್ಲಿ ಇಳಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಸ್ಟೀಪ್ ಆಗಿದೆ. ಇಲ್ಲಿಂದ ವ್ಯೂಗಳೆಲ್ಲ ಹೇಗೆ ಕಾಣಿಸುತ್ತೆ ನೋಡಿ. ಈ ಬೆಟ್ಟದ ಸುತ್ತ ಇರೋ ಬೆಟ್ಟಗಳು ಕಾಡೆಲ್ಲ ನೋಡ್ಬೋದು ನೀವು. ಒಳ್ಳೆ ವ್ಯೂ ಪಾಯಿಂಟ್ಸ್ ಕಾಣಿಸುತ್ತೆ. ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರೆ ಸುತ್ತ ಪ್ರಕೃತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ. ನೋಡ್ತಾ ಇದ್ದೀನಿ ಕಣಮ್ಮ, ನೋಡ್ತಾ ಇದ್ದೀನಿ. ವರ್ಷ ಹೋಯ್ತಿದೆ, ಈ ವರ್ಷ ಲಾಸ್ಟ್ ಆಗ್ಬಿಡ್ತಲ್ಲ ಅನ್ಕೊಂಡು. ಇಲ್ಲ ನಂಗಾಗಲ್ಲ, ಅದು ಯಾರಿಗಾರು ಜ್ಞಾನ ಕೊಟ್ಬಿಡ್ತಾರೆ, ಬಿಡಲ್ಲ ಅದು. ನೋಡಿ ಎಷ್ಟು ಸ್ಟೀಪ್ ಆಗಿದೆ. ನೇಚರು ನೋಡಿ. ಬರ್ಬೇಕು ಬೇಗ ಬೇಗ. ನಾವು ಅಲ್ಲಿ ರಂಗನ ಒಡ್ಡುನಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು ಆನೆ ತಲೆದಿಂಬ ಮುಗಿಸೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ನಾವು ತಾಳ್ಬೆಟ್ಟದಿಂದ ಮಹದೇಶ್ವರನ ದೇವಸ್ಥಾನ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 8 to 9 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಿರ್ತೀವಿ. ಅದು ಕಾಡು ದಾರಿಲಿ. ಮೇನ್ ರೋಡಲ್ಲಿ ಹೋಗ್ತೀವಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ನಮಗೆ ಕ್ಯಾಮ್ರಾನಲ್ಲಿ ಗೊತ್ತಾಗಲ್ಲ, ಬಟ್ ಇದೆಲ್ಲ ತುಂಬ ಸ್ಟೀಪ್ ಆಗಿದೆ. ಸ್ಟೀಪ್ ಸ್ಲೋಪ್ಸ್ ಇದು. ಮುಂಚೆ ಅಂತೂ ಎಲ್ಲ ಕಲ್ದಾರಿ ಇದ್ದಾಗ ಇಳಿಯೋದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಬ್ಯಾಲೆನ್ಸ್ ಮಾಡಿಕೊಂಡು ಇಳಿಬೇಕಿತ್ತು. ಇವಾಗ ಒಂದು 3 ಇಯರ್ಸಿಂದ ಈ ಥರ ಮೆಟ್ಲುಗಳು ಮಾಡಿದ್ಮೇಲೆ ಆರಾಮಾಗಿ ಹತ್ತಿ ಇಳಿಬೋದು ಬೆಟ್ಟನ. ಅಲ್ಲಿ ಕೆಳಗೆ ಕಾಣಿಸ್ತಾ ಇದೆ ಅನ್ಸುತ್ತೆ, ಅದನ್ನು ಹಾಲಳ್ಳ ಅಂತ ಕರೀತಾರೆ. ಅಲ್ಲಿ ನೀರು ಹರಿಯುತ್ತೆ. ಅದಾದಮೇಲೆ ಹತ್ತೋದು ತುಂಬ ಸ್ಟೀಪಾಗಿ ಇದೆ. ಅದು ಹತ್ತೋದಕ್ಕೂ ಸ್ವಲ್ಪ ಕಷ್ಟವಾಗಿದೆ ಬೆಟ್ಟ. ಇದೊಂದು ದೊಡ್ಡ ಬೆಟ್ಟ ಹತ್ತಿದ್ರೆ 75% ನಾವು ಬೆಟ್ಟ ಹತ್ತಿದ್ವಿ ಅಂತ. ನೀರೆಲ್ಲ ಹೌದು, ಮಧ್ಯಾಹ್ನ ಊಟ. ಇದು ಹಾಲಳ್ಳ ಗೈಸ್. ನೀರೇ ಇಲ್ಲ. ಪ್ರತಿ ವರ್ಷ ತೆಳ್ಳಗಾದರೂ ನೀರು ಹರಿತಾ ಇತ್ತು. ಈ ಸತಿ ಅದು ಇಲ್ಲ. ಫಾರೆಸ್ಟ್ ಆಫೀಸರ್ ಕೂತಿರೋದು ನೋಡಿದ್ರಲ್ಲಿ. ಅವರಿಗೆ ಊಟ ತಿಂಡಿ ಏನೂ ಇಲ್ದಿರ ಪಾಪ ನಮ್ಮ ರಕ್ಷಣೆಗೋಸ್ಕರ ಕೂತಿದ್ದಾರೆ. ಇಲ್ಲಿಂದ ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬೆಟ್ಟನ. ಈ ಪಾಯಿಂಟ್ ಹೆಂಗೆ ಅಂದರೆ, ನಾವು ಅಲ್ಲಿ ರಂಗನ ಒಡ್ಡೂರಿನಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲಿಂದ ನೆಕ್ಸ್ಟು
ಈ ಫಾರೆಸ್ಟಿಂದ ಈಚೆ ಹೋಗೋದಕ್ಕೆ ತುಂಬ ದೂರ ಇದೆ, ಎಲ್ಲೂ ನಮ್ಗೆ ರೋಡ್ ಕನೆಕ್ಟಿವಿಟಿ ಸಿಗೋದಿಲ್ಲ. ಸೊ ಊಟ ಆಗಲಿ ನೀರಾಗಲಿ ಹಣ್ಣು ಏನೂ ಸಿಗೋದಿಲ್ಲ. ಅದಕ್ಕೆ ಸ್ಟಾರ್ಟಿಂಗಲ್ಲೆಲ್ಲ ಕೊಟ್ಟಿರೋದನ್ನ ಕಲೆಕ್ಟ್ ಮಾಡ್ಕೊಂಡು ಬರೋದು. ಇಲ್ಲಿ ಹತ್ತುವಾಗ ತುಂಬ ಎನರ್ಜಿ ಬೇಕಾಗುತ್ತಲ್ಲ, ಇಳಿಬೇಕಾದ್ರೆ ಹತ್ತಬೇಕಾದ್ರೆ, ಆವಾಗ ಹಣ್ಣು ನೀರು ಎಲ್ಲ ಕುಡ್ಕೊಂಡು ಹತ್ತೋದು. ನೋಡಿ, ಸ್ಟಾರ್ಟಿಂಗಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಕಾಡಲ್ಲಿ ಈ ಥರ ಪ್ಲಾಸ್ಟಿಕ್ ಬಾಟಲ್ಸೇ ಕಾಣಿಸುತ್ತೆ ನಿಮಗೆ. ಜನ ನೀರು ಕುಡಿದು ಎಲ್ಲ ಕಾಡೊಳಗಡೆನೆ ಬಿಸಾಕಿರ್ತಾರೆ. ಪ್ರತಿಯೊಂದು ರೋಡ್ ಜಂಕ್ಷನ್ಸಲ್ಲೂ ಈ ವೇಸ್ಟ್ ಕಲೆಕ್ಟ್ ಮಾಡೋದಕ್ಕೆ ಬ್ಯಾಗ್ಗಳಿಟ್ಟಿದ್ದಾರೆ. ಯಾರು ತೊಗೊಂಡೋಗಿ ಡಸ್ಟ್ಬಿನ್ಗಾಗಲಿ ಬ್ಯಾಗ್ಗಾಗಲಿ ಇವನ್ನ ಎಸೆಯಲ್ಲ, ಎಲ್ಲ ಕಾಡಲ್ಲೇ ಎಸ್ದು ಕಾಡನ್ನ ಹಾಳು ಮಾಡ್ತಾರೆ. ಈ ಪಾದಯಾತ್ರೆ ಮುಗಿದ್ಮೇಲೆ ತಿರ್ಗಾ ಫಾರೆಸ್ಟ್ ಅವ್ರು ಏನಿದ್ದಾರೆ ಅವರೆಲ್ಲ ಬಂದು ಕ್ಲೀನ್ ಮಾಡಬೇಕು. ಒಬ್ರು ಬೈಕ್ ಅಂತ ಇದ್ರು ಕೂಡ ಇವರೆಲ್ಲ ಯಾಕೆ ಪಾದಯಾತ್ರೆ ಬರ್ತಾರೆ, ಬಂದು ಕಾಡೆಲ್ಲ ಹಾಳು ಮಾಡ್ತಾರೆ ಅಂತ. ಎಲ್ಲರೂ ಸ್ವಲ್ಪ ಬೇಸಿಕ್ ಡಿಸಿಪ್ಲಿನ್ ಅನ್ನೋದು ಕಲಿಬೇಕು. ಇಷ್ಟೇ ಅಲ್ಲ, ಜನ ಹಣ್ಣೆಲ್ಲ ಕೊಡ್ತಾರೆ, ಎಷ್ಟು ಬೇಕೋ ಅಷ್ಟು ಇಸ್ಕೊಳ್ಳಲ್ಲ. ಈ ಕಲ್ಲಂಗಡಿ ಹಣ್ಣೆಲ್ಲ 4-5 ಪೀಸ್ ಇಸ್ಕೊಂಡ್ ಬಿಡೋದು, ತಿನ್ನಕ್ಕಾಗಲ್ಲ, ಆಮೇಲೆ ಎಸ್ದು ಬಿಡೋದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರೋರ್ಗೆ ಸಿಗುತ್ತೆ, ಆಮೇಲೆ ಬರೋರ್ಗೆ ಹಣ್ಣು ಸಿಗಲ್ಲ, ನೀರು ಸಿಗಲ್ಲ, ಏನು ಸಿಗಲ್ಲ. ಕಲ್ಲಂಗಡಿ ಹಣ್ಣು ಒಂದೇ ಅಂತ ಅಲ್ಲ, ಆರೆಂಜ್ ಕೂಡ ಹಾಗೆ ಮಾಡಿರ್ತಾರೆ. ಹಾಗೆ ವಾಟರ್ ಬಾಟಲ್ಸ್ ಅಲ್ಲಿ ಅರ್ಧ ನೀರು ಕುಡಿದು ಇನ್ನರ್ಧ ಹಾಗೆ ಬಿಸಾಕಿರ್ತಾರೆ. ಅವಶ್ಯಕತೆ ಇದ್ದಷ್ಟು ಇಸ್ಕೊಳ್ಳಿ, ಸುಮ್ಮನೆ ಇಸ್ಕೊಂಡು ವೇಸ್ಟ್ ಮಾಡಿಬಿಡಿ ಅಂತ ಕೇಳ್ತೀನಿ. ಅದಕ್ಕೆ ಹೇಳ್ತಾರೆ, ಫ್ರೀಯಾಗಿ ಸಿಕ್ಕಿದ್ಕೆ ಯಾವುದಕ್ಕೂ ಬೆಲೆ ಇರಲ್ಲ ಅಂತ. ಹಂಗೆ ಮಾಡ್ತಾರೆ ಜನ. ಇಲ್ಲಿಂದ ನೋಡಿದ್ರೆ ನಾವು ಹಿಡ್ಕೊಂಡು ಬಂದಿದ್ದ ದಾರಿ ಕಾಣಿಸುತ್ತೆ ನೋಡಿ. ಅಲ್ಲಿ ಇಲ್ಲಿಂದ ನೋಡಿದ್ರೆ ಕೆಳಗೆ ನಡ್ಕೊಂಡು ಬಂದಿದ್ದ ದಾರಿ, ಮೇಲೆ ವೆಹಿಕಲ್ಸ್ ಓಡಾಡೋದು ಕಾಣಿಸುತ್ತೆ, ಮೇನ್ ರೋಡು. ನೋಡಿ, ರಂಗನ ಒಡ್ಡುನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈ ಪಾಯಿಂಟಲ್ಲಿ ಎಕ್ಸಿಟ್ ಆಗೋದು. ನಮಗೆ ಈ ಪಾಯಿಂಟ್ವರೆಗೂ ಎಲ್ಲೂ ರೋಡ್ ಕನೆಕ್ಟಿವಿಟಿ ಇರಲ್ಲ, ಆದ್ದರಿಂದ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನೂ ಸಿಗೋದಿಲ್ಲ. ನಾವು ಸ್ಟೋರ್ ಮಾಡ್ಕೊಂಡು ಬಂದಿದ್ದೆಲ್ಲ ಈ ಪಾಯಿಂಟಲ್ಲಿ ಯೂಸ್ ಆಗುತ್ತೆ. ಇನ್ನು 2 ಚಿಕ್ಕ ಸ್ಟೇಜ್ ಇದೆ, ಅಂದರೆ ಆಲ್ಮೋಸ್ಟ್ 100 ಸ್ಟೆಪ್ಸ್ ಈಚ್ ಇರ್ಬೋದು. ಅಷ್ಟು ಹತ್ತಿದ್ರೆ ಆಲ್ಮೋಸ್ಟ್ 75% ಕಂಪ್ಲೀಟ್ ಮಾಡ್ದಂಗೆ. ನೋಡಿ, ಅಲ್ಲಿ ಮೇಲೆ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಅಶ್ವತ್ಥ ಕಟ್ಟೆ. ಇಲ್ಲಿಗೆ ಬಂದರೆ ನಾವು ಆಲ್ಮೋಸ್ಟ್ 75% ಜರ್ನಿ ಕಂಪ್ಲೀಟ್ ಮಾಡಿದ್ದೀವಿ ಅಂತ. ಇಷ್ಟರಾಗದೆ ನಾವು ಯಾರನ್ನೂ ಕಾಲಿಲ್ಲ ಅಂದರೆ ಹಿಡಿದೇ ಬಿಟ್ಟಿರ್ತಿದ್ವಿ. ನಾವು ಈ ಪಾಯಿಂಟ್ ರೀಚ್ ಆದಾಗ 1:45 ಆಗಿತ್ತು. ಆಲ್ಮೋಸ್ಟ್ 1 hour 40 minutes ತೊಗೊಂಡಿದೆ. ನಮ್ಮ ದೊಡ್ಡಮ್ಮ ಅವರಿಗೆಲ್ಲ ಕಾಲು ನೋವು ಅಂತಿದ್ರು, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದ್ರು. ಅವ್ರನ್ನ ವೆಯ್ಟ್ ಮಾಡಿಕೊಂಡು ನಾವು ಬಂದಿದ್ದು ನಿಧಾನ ಆಯಿತು. ಇಲ್ಲಿ ಕೂಡ ಕಲ್ಲಂಗಡಿ ಹಣ್ಣು ಕೊಡ್ತಾಯಿದ್ರು, ಇಸ್ಕೊಂಡು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಹಿಂದೆ ಬರೋರನ್ನ ಕಾಯ್ಕೊಂಡು. ನೀವು ಇಲ್ಲಿ ನೋಡ್ತಿದ್ದೀರಾ ಎಷ್ಟು ಜನ ಪೊಲೀಸ್ ಅವರೆಲ್ಲ ಇದ್ದಾರೆ ಅಂತ. ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಇಲ್ಲಿದ್ದಾರೆ ನೋಡಿ. ಚಿರತೆ ಕಾಣಿಸ್ಕೊಂತು, ಎಲ್ಲಿ ಯಾವಾಗ ಅಂತ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇಲ್ಲೇ ಒಂದು ಚೆಕ್ ಪೋಸ್ಟ್ ಮಾಡಿಕೊಂಡು ಇವರೆಲ್ಲ ಇಲ್ಲೇ ಸ್ಟೇ ಆಗಿದ್ದಾರೆ. ಇದೆಲ್ಲ ಚಿರತೆ ಇರೋದ್ರಿಂದ ಇಷ್ಟು ಪ್ರೊಟೆಕ್ಷನ್ ಇದೆ ಈ ವರ್ಷ. ನಾವಿಲ್ಲಿಗೆ ರೀಚ್ ಆದರೆ ನಮಗೇನೋ ಒಂಥರ ಖುಷಿ, ಯಾಕಂದರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ದೇವಸ್ಥಾನ ಕಾಣಿಸುತ್ತೆ. ಅದಾದಮೇಲೆ ಇಲ್ಲಿಂದ ಫುಲ್ಲು ನಾವು ಇಳಿಯೋದೇ, ಎಲ್ಲೂ ಹತ್ತೋದಿರಲ್ಲ. ದೇವಸ್ಥಾನ ರೀಚ್ ಆಗೋವರೆಗೂ ಇಳ್ಕೊಂಡೇ ಹೋಗ್ತೀವಿ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ ದೇವಸ್ಥಾನ, ಗೋಪುರ, ಆಮೇಲೆ ದೇವ್ರದ್ದು ಸ್ಟ್ಯಾಚು ಕೂಡ ಕಾಣಿಸ್ತಾ ಇದೆ. ಕಾಣಿಸ್ತಾ ನಿಮಗೆ? ಸರಿಯಾಗಿ ನೋಡಿ ವಿಡಿಯೋನ. ಮುಂಚೆ ಕಾಡ್ದಾರಿಲಿ ಬರ್ದೇ ಇರೋರೆಲ್ಲ ಮೇನ್ ರೋಡಲ್ಲೇ ನಡ್ಕೊಂಡು ಬರೋರು, ಬಟ್ ಈ ಸತಿ ಯಾರನ್ನೂ ಮೇನ್ ರೋಡಲ್ಲಿ ಬಿಡ್ತಾ ಇರಲಿಲ್ಲ, ಎಲ್ಲರನ್ನೂ ಕಾಡ್ದಾರಿಲೇ ಬಿಡ್ತಾ ಇದ್ದಿದ್ದು. ಆದರೂ ಕೆಲವರು ಪೊಲೀಸವ್ರ ಮಾತು ಕೇಳಿದರೆ ಮೇನ್ ರೋಡಲ್ಲೇ ನಡ್ಕೊಂಡು ಬರ್ತಾ ಇದ್ರು. ನೋಡಿ, ಇಲ್ಲೆಲ್ಲ ಜನ ಬೋಂಡಾ ಬಜ್ಜಿ ಮಾರ್ತಾ ಇದ್ದಾರೆ ನೋಡಿ. ಹೀಗೆ ಇದೆ, ಮೆಟ್ಲೆಲ್ಲ ಹಾಕಿದ್ದಾರೆ ಇವಾಗ. ಮುಂಚೆ ಎಲ್ಲ ಕಲ್ದಾರಿ ಇತ್ತು. ಕಲ್ದಾರಿ ಅಂದರೆ ನಾವು ಸ್ಟಾರ್ಟಿಂಗು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲಿ ಸ್ವಲ್ಪ ದೂರ ಕಲ್ದಾರಿ ಇತ್ತು. ನೀವು ಅಬ್ಸರ್ವ್ ಮಾಡಿದರೆ ಆ ಥರ ಕಲ್ಗಳು ಜೋಡಿಸಿದ್ರು. ಆಮೇಲೆ ಊರವರೆಲ್ಲ ಇಲ್ಲಿ ಭಿಕ್ಷಾಟನೆ ಕೂತ್ಬಿಟ್ಟಿರ್ತಾರೆ ನೋಡಿ. ಇಲ್ಲೆಲ್ಲ ಮುಂಚೆ ಊಟ ಕೊಡ್ತಾಯಿದ್ರು, ನೆನ್ನೆ ಊಟನೂ ಕೊಟ್ಟಿದ್ದಾರೆ, ಎಲ್ರಿಗೂ ಎಳ್ನೀರು ಕೊಟ್ಟಿದ್ದಾರೆ ನೋಡಿ. ಎಷ್ಟು ಖಾಲಿ ತೆಂಗಿನಕಾಯಿ ಬಿದ್ದಿದ್ದಾವೆ ನೋಡಿ. ಈ ಪಾಯಿಂಟ್ ರೀಚ್ ಆಗೋಷ್ಟರಲ್ಲೆಲ್ಲ ನಮಗೆ ಊರುಗಳು ಸಿಕ್ಬಿಟ್ಟಿರತ್ತೆ. ಇಲ್ಲೊಂದು ಸ್ವಲ್ಪ ಮೆಟ್ಲು ಮಾಡಿಲ್ಲ, ಇಲ್ಲೆಲ್ಲ ಕಿತ್ತೋಗಿದೆ. ಇಲ್ಲಿಂದ ಏನು ಮಾಡಿದೆ, ನಾನು ಫಾಸ್ಟಾಗಿ ನಡ್ಕೊಂಡು ಹೋಗ್ಬಿಟ್ಟೆ ಮುಂದೆ. ಹಿಂದೆ ಬರ್ತಾ ಇದ್ದಾರೆ ಅಂತ ನೋಡಿದ್ರೆ ಒಬ್ಬರು ಕಾಣಿಸ್ತಾ ಇಲ್ಲ. ನಾನು ಬೆಟ್ಟ ಎಲ್ಲ ಇಳಿದು ಮುಗಿಸಿ ಅಲ್ಲಿ ಊರೊಳಗಡೆ ಹೋಗಿ ನಿಂತಿದ್ದೀನಿ, ಬರ್ತಾರೆ ಅಂತ 10-15 ನಿಮಿಷ ಆದರೂ ಯಾರೂ ಕಾಣಿಸಿಲ್ಲ. ಆಮೇಲೆ ನಮ್ಮ ಡ್ಯಾಡಿ ಕಾಲ್ ಮಾಡಿದ್ರು, ಎಲ್ಲಿದ್ಯಮ್ಮ ಅಂತ. ನಾನು ಇಲ್ಲಿ ಮುಂದೆ ಊರೊಳಗಡೆ ಇದ್ದೀನಿ ಅಂತ ಹೇಳಿದಾಗ, ಅಷ್ಟು ಬೇಗ ಹೋಗ್ಬಿಟ್ಟ, ನಾವು ನೀನು ಹಿಂದೆ ಇದೆಯಾ ಅಂತ ಕಾಯ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಕಾಣಿಸ್ಲೇ ಇಲ್ಲ, ಯಾವಾಗ ಹೋದೆ ಅಂತ ಅಂದ್ಬಿಟ್ಟು, ಆಯಿತು ಅಲ್ಲೇ ಇರು ಬರ್ತೀವಿ ಅಂತ ಬಂದರು.
ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಹೋದ್ರೆ ಈ ಬೆಟ್ಟ ಇಳಿದಿದ್ದು ಮುಗೀತು. ಇನ್ನು ಊರೊಳಗಡೆ ಹಸಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡಿ ಜನ ಅವ್ರ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡ್ಕೊಂಡ್ಬರ್ತಾರೆ. ಆದರೆ ಎಲ್ಲ ಈ ಥರ ರಾಶಿ ರಾಶಿ ಚಪ್ಪಲಿಗಳು ಬಿಟ್ಟು ಎಲ್ಲಾದರೂ ನೋಡ್ಬೋದು ನೀವು ಬೆಟ್ಟದಲ್ಲಿ ನಡ್ಕೊಂಬರೋರು ಎಲ್ಲ ಕಡೆ ಈ ಥರ ರಾಶಿ ರಾಶಿ ಚಪ್ಪಲಿಗಳನ್ನ ಬಿಟ್ಟು ಹೋಗ್ತಾರೆ. ಕರ್ಮ ಕಳ್ಕೊಳ್ಳಲ್ಲ, ಇವರು ಬಿಟ್ಟಿರೋ ಚಪ್ಪಲಿನ ಇನ್ನೊಬ್ಬರು ಬಂದು ಎತ್ತಿ ಹಾಕಿದ್ಮೇಲೆ ಇನ್ನೂ ಕರ್ಮ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾರೆ ಜನ. ಯಾಕಂದರೆ ಚಪ್ಪಲಿ ಎತ್ತಬೇಕಾದ್ರೆ ಅವರು ಕೂಡ ಎಷ್ಟು ಬೈಕೋತಾರೆ ಅಂದರೆ ಅಷ್ಟು ರಾಶಿ ಚಪ್ಪಲಿ ಇರುತ್ತೆ. ಟನ್ ಗಟ್ಟಲೆ ಚಪ್ಪಲಿಗಳು ಸಿಗುತ್ತೆ ನಿಮಗೆ ನೋಡಿಬಿಟ್ರೆ. ಇಲ್ಲೇ ಅಲ್ಲ, ಆಲ್ಮೋಸ್ಟ್ ರೋಡ್ ಸೈಡಿಂದ ಬೆಟ್ಟದ ಬರೋಕ್ಕೂ ಮುಂಚೆಯಿಂದನೂ ಹೀಗೆ ಇರುತ್ತೆ. ನಾವಂತೂ ಬೆಟ್ಟ ಹತ್ತಬೇಕಾದ್ರೆ ಬರೀ ಕಾಲೆಲ್ಲ ನಡ್ಕೊಂಡು ಬಂದ್ಬಿಡ್ತೀವಿ, ಚಪ್ಪಲಿ ಏನು ಹಾಕೊಂಡು ಬರಲ್ಲ. ಇದು ಊರೊಳಗಡೆ ಬಂದ್ವಿ. ಈ ಊರ ಹೆಸರು ತಂಬಡಗೆರೆ ಅಂತ. ನಾನು ಅವಾಗಲೇ ಹೇಳಿದ್ನಲ್ಲ ಬೇಗ ಬೇಗ ನಡ್ಕೊಂಡು ಬಂದ್ಬಿಟ್ಟಿದೆ ಅಂತ. ನಾನು ಇಲ್ಲಿ ಬಂದು ತಿರುಗಿ ನೋಡ್ತಾ ಇದ್ದೀನಿ, ಯಾರೂ ಕಾಣಿಸ್ತಾ ಇಲ್ಲ. ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಕಾಲ್ ಬಂತು. ಈ ಊರಲ್ಲಿ ಹಳೆ ಮನೆಗಳೆಲ್ಲ ಇದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ ಮನೆಗಳು. ನೋಡ್ತಾ ಇದ್ದೀರಲ್ವಾ, ಇವಾಗ ಕೆಲವೊಂದನ್ನ ಒಡೆದಾಕಿ ಇವಾಗಿನ ಸ್ಟೈಲಲ್ಲಿ ಕಟ್ಟಿದ್ದಾರೆ, ಬಟ್ ಹಳೆ ಮನೆಗಳು ಕೆಲವೊಂದಿದೆ. ನಾವಿಲ್ಲಿಂದ ಮುಂದೆ ಹೋಗಿ ರೈಟ್ ಟರ್ನ್ ತೊಗೊಂಡು ಡೌನ್ ಇಳಿದ್ರೆ ದೇವಸ್ಥಾನದ ಎಂಟ್ರೆನ್ಸ್ ಆರ್ಚ್ ಕಾಣಿಸುತ್ತೆ. ನೋಡಿ ಇನ್ನೇನು ದೇವಸ್ಥಾನ ಕಾಣಿಸುತ್ತೆ. ಅಲ್ಲಿ ಮಾದೇಶ್ವರನ ಸ್ಟ್ಯಾಚು ಹೊಸದಾಗಿ ಮಾಡಿರೋದು ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿರೋ ಶೆಡ್ ಕಾಣಿಸ್ತಾ ಇದೆ, ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ರೀಚ್ ಆದ್ವಿ ದೇವಸ್ಥಾನ. ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದರೆ ಇವರೆಲ್ಲ ಪಾದಯಾತ್ರೆ ಮಾಡ್ಕೊಂಡು ಬಂದಿರೋರಲ್ಲ, ಇವರೆಲ್ಲ ಇಲ್ಲಿ ಜಾತ್ರೆಗೆ ಉಳ್ಕೊಂಡಿರೋರು. ಇವತ್ತು ಪಾದಯಾತ್ರೆ ಮಾಡಿರೋರು 90% ಜನ ಬಸ್ಗಳಲ್ಲಿ ಕಾರ್ಗಳಲ್ಲಿ ಬಂದು ತಾಳ್ಬೆಟ್ಟ ಇಳಿದು ತಾಳ್ಬೆಟ್ಟದಿಂದ ಬಂದಿರೋರೆ. ನೀವು ರೋಡಲ್ಲಿ ನಡ್ಕೊಂಡು ಬರ್ತಿದ್ದಿದ್ದ ಜನ ನೋಡಿದ್ರಲ್ಲ, ಅವರು ಅಷ್ಟು ಜನ ಮಾತ್ರ ತುಂಬ ದೂರದಿಂದ ನಡ್ಕೊಂಬಂದಿರೋದು. ಅವ್ರನ್ನೂ 4 ಗಂಟೆ ಮೇಲೆ ಬೆಟ್ಟ ಹತ್ತಕ್ಕೆ ಬಿಡಲ್ವಂತೆ. ಜನ ನೋಡ್ತಾ ಇದ್ದೀರಲ್ವ ಶಿವರಾತ್ರಿ ಜಾತ್ರೆಗೆ ಎಷ್ಟು ಜನ ಇದ್ದಾರೆ ಅಂತ. ಇದು ಪಾದಯಾತ್ರೆ ಮೂಲಕ ಬರುವ ಭಕ್ತಾದಿಗಳಿಗೆ ಸಾಲು ಅಂತ ಹಾಕಿದ್ದಾರೆ. ಇಲ್ಲಿ ಹೋದ್ವಿ ನಾವು, ನೋಡಿದ್ರೆ ಕ್ಯೂನಲ್ಲಿ ಹೋಗೋಕ್ಕೆ ಜಾಗನೇ ಇಲ್ಲ. ಎಲ್ಲ ಜಾತ್ರೆಗೆ ಬಂದಿರೋರು ಅಡ್ಡ ಹಾಸ್ಕೊಂಡೇ ಮಲ್ಕೊಂಡ್ಬಿಟ್ಟಿದ್ರು. ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಇದ್ದಾರೆ ಅಂತ. ಇವರೆಲ್ಲ ವಾರಾನ್ಗಟ್ಲೆ ಇಲ್ಲೇ ಇರ್ತಾರಂತೆ. ಇವಾಗ ಪಾದಯಾತ್ರೆಗಳಿಗೆ ಕ್ಯೂ ಅಂತ ಹಾಕಿದ್ದಾರೆ, ಇಲ್ಲಿ ಹೋಗಿ ನಿಂತಿದ್ವಿ. ತುಂಬ ಜನ ಇದ್ದಾರೆ, ಕ್ಯೂನೇ ಮೂವ್ ಆಗ್ತಾಯಿಲ್ಲ. ಬೇರೆ ಕ್ಯೂ ನೋಡೋಣ ಅಂತ ತಿರ್ಗಾ ದೇವಸ್ಥಾನ ಒಂದು ಸುತ್ತಾಕೊಂಡು ಬಂದ್ವಿ. ನಾವಿಲ್ಲಿಗೆ ರೀಚ್ ಆದಾಗ ಆಲ್ಮೋಸ್ಟ್ 3 o'clock ಆಗಿತ್ತು. ಧರ್ಮ ದರ್ಶನದ ಕ್ಯೂ ಕೂಡ ತುಂಬಾ ಜನ ಇದ್ರು. ಅಲ್ಲೋದ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಮತ್ತೆ ವಾಪಸ್ ಇಲ್ಲೇ ಬಂದು ನಿಂತ್ಕೊಂಡ್ವಿ. ಟಿಕೆಟ್ ತಗೊಂಡು ಹೋಗೋಣ ಅಂದ್ರೆ ಪರ್ ಹೆಡ್ 500 ರೂಪಾಯಿ ಹಾಕಿದ್ರು. ಅದಕ್ಕೆ ನಾವು ಇದೇ ಲೈನಲ್ಲಿ ನಿಂತ್ಕೊಂಡ್ವಿ, ಅಲ್ಲಿಂದ ನಡ್ಕೊಂಡು ಬಂದು ಇವ್ರಿಗೆ ದುಡ್ಡು ಕೊಟ್ಟು ಹೋಗ್ಬೇಕಂತ. ಬಟ್ ನಮ್ಮ ಭಾವ ಉಪವಾಸ ಇದ್ದಿದ್ರಿಂದ ಅವ್ರು ಸುಸ್ತಾಗಿದ್ರು, ಊಟ ಮಾಡಬೇಕಿತ್ತು. ಎಲ್ಲೂ ಊಟ ಕೂಡ ಕೊಡ್ತಾ ಇರಲಿಲ್ಲ ಇವತ್ತು. ಅದಕ್ಕೆ ನಮ್ಮ ಭಾವ, ಅಕ್ಕ ಮತ್ತೆ ಅವ್ರ ಮಗಳು ಟಿಕೆಟ್ ತಗೊಂಡೆ ದರ್ಶನಕ್ಕೆ ಹೋದ್ರು. ಆದ್ರೂ ಅವರಿಗೆ 45 minutes ಆಯ್ತಂತೆ ದರ್ಶನ ಮುಗಿಸೋಕೆ. ಎಷ್ಟು ಸ್ಲೋ ಆಗಿ ಬಿಡ್ತಾ ಇದ್ರು ಅಂದ್ರೆ, ನಾವ್ ಒಂದ್ ರೌಂಡ್ ಹಾಕೊಂಡು 10 ನಿಮಿಷ ಬಿಟ್ಕೊಂಡು ಬಂದ್ರು 20 ಜನ ಮೂವ್ ಆಗಿರ್ಲಿಲ್ಲ ಕ್ಯೂನಲ್ಲಿ. ನಮ್ ಡ್ಯಾಡಿ ಅವ್ರು ಇದನ್ನ ನೋಡ್ಬಿಟ್ಟು, ಇರು ನೀವು ದರ್ಶನ ಮುಗಿಸ್ಕೊಳ್ಳಿ, ನಾವು ಹೋಗಿ ಕಾರ್ ತಗೊಂಡ್ ಬರ್ತೀವಿ ಅಂತ ನಮ್ ಡ್ಯಾಡಿ, ನನ್ನ ತಮ್ಮ, ನಮ್ಮ ಅಣ್ಣ 3 ಜನನು ಹೋದ್ರು. ನಾವು ಕ್ಯೂನಲ್ಲಿ ನಿಂತು ನಮಗ್ ಸಾಕಾಗೋಯ್ತು. ಯಾಕಾದ್ರೂ ಈ ಕ್ಯೂನಲ್ಲಿ ಬಂದು ನಿಂತ್ಕೊಬಿಟ್ವು ಅಂತ. ಅಷ್ಟು ಕಾಲ್ ನೋವು ಸ್ಟಾರ್ಟ್ ಆಗೋಯ್ತು ಎಲ್ರಿಗೂ. ಅಲ್ಲಿಂದ ಬೇರೆ ನಡ್ಕೊಂಡು ಬಂದಿರ್ತಾರೆ ಜನ. ಬೇಗ ಬೇಗ ಕ್ಯೂ ಮೂವ್ ಮಾಡೋಣ, ದರ್ಶನ ಕೊಡೋಣ ಅನ್ನೋದೇನಿಲ್ಲ. VIP ಗಳು ಬಂದ್ರು ಅಂತ ಸ್ಟಾಪ್ ಮಾಡೋದು. ಈ ಸತಿ ಅಂತೂ ವ್ಯವಸ್ಥೆ ಒಂಚೂರು ಸರಿ ಇರ್ಲಿಲ್ಲ. VIP ಗಳು ಕಾರಲ್ಲಿ ಬರ್ತಾರೆ, ಅವ್ರಿಗೆ ಒಂದು ಸಪರೇಟ್ ಲೈನ್ ಮಾಡಿ ಬಿಡ್ಬೇಕಪ್ಪ. ಅದ್ ಬಿಟ್ಬಿಟ್ಟು ಕಾಯ್ತಾ ಇರೋ ಜನನ ಕಾಯಿಸ್ಕೊಂಡೇ ಇರ್ತಾರೆ. ಇವತ್ ಶಿವರಾತ್ರಿ ಅನ್ಬಿಟ್ಟು 6:30ಗೇನೋ ಎಣ್ಣೆ ಮಜನ ಕ್ಲೋಸ್ ಮಾಡ್ತೀವಿ ಅಂತ ಅದು ಕೂಡ ಇದ್ ಮಾಡ್ತಾ ಇದ್ರು. ಜನಗಳನ್ನ ಬಿಡ್ದರನೆ ಕೂಡಕ್ ಬಿಟ್ಟು ಅಲ್ಲಿ ದರ್ಶನಕ್ಕೆ ಹೋದಾಗ ದೇವ್ರ ಮುಂದೆ ನಿಂತು 2 ಸೆಕೆಂಡ್ ದೇವ್ರನ್ನ ಕೂಡ ನೋಡಕ್ಕೆ ಬಿಡ್ತಾ ಇರ್ಲಿಲ್ಲ, ತಳ್ತಾ ಇದ್ರು. ಹಂಗೆ ಅಷ್ಟ್ ದೂರದಿಂದ ನಡ್ಕೊಂಡ್ ಬಂದು ದೇವ್ರನ್ನ ನೋಡಕ್ ಆಗಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಕ್ಯೂನಲ್ಲಿ ನಿಂತ್ಕೊಂಡಂತೂ ಜನ ತುಂಬಾ ಬೈಕೊಂಡ್ರು ದೇವಸ್ಥಾನದ ಆಡಳಿತ ಮಂಡಳಿಯವ್ರನ್ನ. ನಾವು ದರ್ಶನ ಮುಗಿಸಿ ಈಚೆ ಬಂದಾಗ 6 ಕಾಲಾಗಿತ್ತು. ಇದೇ ರೀಸನ್ಗೆ ನಮ್ ಡ್ಯಾಡಿ ಅವರು ಕಾರ್ ತರೋದಕ್ಕೆ ಹೋಗಿದ್ದು. ಯಾಕಂದ್ರೆ ದರ್ಶನ ಲೇಟ್ ಆಗಿದ್ರೆ ಅವ್ರು ಮತ್ತೆ ಕತ್ಲಲ್ಲಿ ತಾಳ್ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಕಾರ್ ಎತ್ಕೊಂಡ್ ಬರೋದ್ ಲೇಟ್ ಆಗುತ್ತೆ ಅಂತ.
ಅವರು ಕಾರ್ ತಗೊಂಡು 6 ಕಾಲಂಗೆ ಬೆಟ್ಟಕ್ಕೆ ಬಂದ್ರಂತೆ. ಕಾಲ್ ಮಾಡಿದ್ದೆ ನಾನು, ಎಣ್ಣೆ ಮಜ್ಜನಕ್ಕೆ ಕ್ಲೋಸ್ ಮಾಡ್ತಾರಂತೆ, ಬೇಗ ಬಂದ್ ದರ್ಶನ ಮಾಡ್ಕೊಳ್ಳಿ ಅಂತ. ಅವರು ಜೇನುಮಲೆ ಅನ್ನೋ ಲಾಡ್ಜ್ ಪಾರ್ಕಿಂಗ್ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಬರ್ತಾ ಇದ್ರು. ಆಮೇಲೆ ಅವರು ದರ್ಶನಕ್ಕೆ ಅಂತ ಈ ಕಡೆ ಬಂದ್ರು. ನಮ್ಮ ಅಕ್ಕ ಅವರು ಮುಂಚೆನೆ ದರ್ಶನ ಮುಗಿಸ್ಕೊಂಡು ಹೋಗಿದ್ರಲ್ಲ, ಅವರು ಅಲ್ಲಿ ಊಟ ಕೊಡ್ತಿದ್ರಂತೆ, ಊಟ ಮಾಡ್ಕೊಂಡು ಪಾರ್ಕಿಂಗ್ ಹತ್ರ ಹೋದ್ರು. ನಾವು ಈಚೆ ಬಂದು ಇಲ್ಲಿ ಜಾತ್ರೆಗೆ ಅಂತ ರಥ ರೆಡಿ ಮಾಡಿ ಇಟ್ಟಿದ್ರು. ಅಲ್ಲಿ ಬಾಳೆಹಣ್ಣು ದವನ ತಗೊಂಡು ರಥಕ್ಕೆ ಎಸ್ತು ಕೈ ಮುಕ್ಕೊಂಡು ಹೊರಟ್ವಿ. ಇಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ಮರಳು ಹಾಕಿದ್ರೆ ಮರಳು ಇಳಿಯಲ್ಲ ಅಂತಾರಲ್ಲ, ಅಷ್ಟು ಜನ ಇದ್ರು. ನಾವೇ ಒಂದ್ ಕಡೆ ಹೋಗ್ತಾ ಇದ್ರೆ ಜನ ನಮ್ಮನ್ನ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ಬಿಡೋರು. ಹಾಗಿತ್ತು ದೇವಸ್ಥಾನದ ಸುತ್ತ ರಶು. ನಮ್ ದೊಡ್ಡಪ್ಪ ರೂಮ್ ಮಾಡಿದೀನಿ ಅಂತ ಹೇಳಿದ್ರು. ಅವ್ರಿಗೆ ಅವ್ರ 8 ಜನ ಬಂದಿದ್ರಲ್ವಾ, ಅವ್ರಿಗೊಂದ್ ರೂಮ್ ಮಾಡಿದೀವಿ ಅಂತ ರೂಮ್ ಕಡೆ ಹೋಗ್ತಾ ಇದ್ರು. ನಾವು ಆದ್ರೆ ರೂಮ್ ಸಿಕ್ಕಿದ್ರೆ ಅಲ್ಲಿರೋಣ ಉಳ್ಕೊಳ್ಳೋಣ ಅಂತಾನೆ ಒಂದ್ ಜೊತೆ ಬಟ್ಟೆಗಳು ತಗೊಂಡೋಗಿದ್ವಿ. ಅವರು ಒಂದ್ ರೂಮ್ ಮಾಡಿದ್ರು, ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಅಂತ ಅಂದ್ರು. ನಮ್ಮ ಆಂಟಿಯವರು ಇಲ್ಲ ನಮ್ಗೆ ಕೆಲ್ಸ ಇದೆ, ರಜಾ ಹಾಕಿಲ್ಲ, ಕಾರ್ ಕೂಡ ತಾಳ್ಬಿಟ್ಟದಲ್ಲೇ ಇತ್ತು, ತಗೊಂಡ್ ಬಂದಿರ್ಲಿಲ್ಲ, ಹೋಗ್ಬೇಕು ಅಂತ ಅವರು ಹೊರಟ್ಬಿಟ್ರು. ಅವ್ರೊಂದ್ 6:45 ಹೊರಟ್ಬಿಟ್ರು. ನಮ್ ಡ್ಯಾಡಿ, ನಮ್ಮಣ್ಣ, ನನ್ ತಮ್ಮ ಅವಾಗ ದರ್ಶನಕ್ಕೆ ಹೋದ್ರು. ಅಲ್ಲಿ ನೋಡಿದ್ರೆ ಕ್ಲೋಸ್ ಅಂತ ಹೇಳ್ತಾ ಇದಾರಂತೆ. 500 ರೂಪಾಯಿ ಟಿಕೆಟ್ ಹೋಗೋಣ ಅಂದ್ರೆ 500 ರೂಪಾಯಿ ಟಿಕೆಟ್ ಕೂಡ ಕ್ಲೋಸ್ ಮಾಡ್ಬಿಟ್ಟಿದ್ರಂತೆ. ಎಣ್ಣೆ ಮಜ್ಜನ ಇದ್ದಿದ್ರಿಂದ ಅವಾಗ ಅಭಿಷೇಕ್ ಟಿಕೆಟ್ ತಗೊಂಡು 6:30 ಹಾಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. 400 ರೂಪಾಯಿ ಒಂದ್ ಟಿಕೆಟ್ಗೆ ಇಬ್ರನ್ನ ಬಿಡ್ತಾ ಇದ್ರು. ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡಾಗ ಕ್ಯೂ ಏನ್ ಮೂವ್ ಆಗಿಲ್ಲ, ಎಣ್ಣೆ ಮಜ್ಜನೂ ಏನ್ ತೋರ್ಸಿಲ್ಲ. ಕ್ಯೂ ಮೂವ್ ಆಗಿದ್ದು 9 ಕಾಲಲ್ಲಂತೆ. ಅವ್ರ ದರ್ಶನ ಮುಗಿಸ್ಕೊಂಡು ರೂಮ್ ಹತ್ರ ಬರೋ ಅಷ್ಟರಲ್ಲಿ 10:30 ಆಗಿತ್ತು. ನಾವು ರೂಮ್ಗೆ ಹೋದವ್ರು ಏನಿದ್ವಿ, ಅವರು ಬೆಳಗ್ಗೆ ನಾಷ್ಟ ಮಾಡಿದ್ದಷ್ಟೇ, ಮತ್ತೆ ಊಟ ಎಲ್ಲೂ ಮಾಡಿರ್ಲಿಲ್ಲ. ಯಾಕಂದ್ರೆ ಊಟ ಎಲ್ಲೂ ಕೊಡ್ತಾ ಇರ್ಲಿಲ್ಲ. ನಮ್ ಡ್ಯಾಡಿ ಅವರು ಕಾರ್ ತರಕ್ ಹೋದಾಗ ತಾಳ್ಬೆಟ್ಟದಲ್ಲೇ ಊಟ ಮಾಡ್ಕೊಂಡಿದ್ದಾರೆ. ನಮ್ಮ ಅಕ್ಕವರು ದರ್ಶನ ಮುಗಿಸಿ ಊಟ ಮಾಡ್ಕೊಂಡು ಮಾಹಿತಿ ಕೇಂದ್ರದ ಹತ್ರ ಹೋಗಿ ರೂಮ್ಗಳು ಸಿಗುತ್ತಾ ಅಂತ ಕೇಳಿದ್ದಾರೆ. ಅಲ್ಲಿ ರೂಮ್ ಸಿಕ್ಕಿಲ್ಲ. ಮತ್ತೆ ಇಲ್ಲಿ ರೂಮ್ಗಳೇ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅಲ್ಲಿ ನೋಡಿದ್ರೆ ರೂಮ್ ಕಡೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಇಲ್ಲಿ ಸಿಕ್ಕಿರ್ಲಿಲ್ಲ. ಆಮೇಲೆ ಫೋನ್ ಮಾಡಿ ಹೇಳಿದ್ರು. ಅವಾಗ ನಮ್ ದೊಡ್ಡಪ್ಪ ಇಲ್ಲೊಂದು ಪ್ಲಂಬಿಂಗ್ ಕಾಂಟ್ರಾಕ್ಟ್ ಮಾಡ್ಸಿದ್ರಂತೆ ಒಂದ್ ಲಾಡ್ಜ್ಗೆ. ಆಮೇಲೆ ಅಲ್ಲಿ ವಿಚಾರಿಸ್ಕೊಂಡು ಕೇಳಿದ್ರು. ಅವಾಗ ಒಂದು ರೂಮ್ ಸಿಕ್ತು ನಮ್ಗೆ. ನಮ್ಮ ಅಕ್ಕವರು ಜೇನುಮಲೆ ಪಾರ್ಕಿಂಗ್ ಲಾಟ್ ಅಲ್ಲಿ ಇದ್ರಂತೆ. ಕಾರ್ ಕೂಡ ಅಲ್ಲೇ ಪಾರ್ಕ್ ಮಾಡಿದ್ರು. ನಮ್ಮಕ್ಕ ಅತಿ ಸುಸ್ತಾಗಿತ್ತು ಅಂತ ಕಾರಲ್ಲೇ ಮಲ್ಕೊಂಡ್ ರೆಸ್ಟ್ ತಗೋತಾ ಇದ್ರಂತೆ. ನಾವು ರೂಮಿಗೆ ಬಂದ್ವಿ. ನಮ್ಮ ಅಕ್ಕವರು ಕಾರ್ ಪಾರ್ಕಿಂಗ್ ಹತ್ರನೇ ಇದ್ರು. ಕಾರು ಲಾಡ್ಜ್ ಹತ್ರ ತರೋದಕ್ಕೆ ಟ್ರೈ ಮಾಡಿದ್ರು 2-3 ರೂಟ್ ಅಲ್ಲಿ. ಬಟ್ ಪೊಲೀಸ್ ಅವರು ಊರೊಳಗಡೆ ಕಾರ್ ಬಿಡ್ತಾ ಇರ್ಲಿಲ್ಲ. ನಮ್ ಲಾಡ್ಜ್ ಇದ್ದಿದ್ದು ಊರೊಳಗಡೆ. ಅದಾದ್ಮೇಲೆ ನಿಯರೆಸ್ಟ್ ಪಾಯಿಂಟ್ ಗೆ ಒಂದ್ ಕಾರ್ ತಗೊಂಡ್ ಬಂದು ನಿಲ್ಸಿ ಅದ್ರಲ್ಲಿ ಇದ್ದಿದ್ದು ಚಪಾತಿ, ಟೊಮೆಟೊ ಗೊಜ್ಜು ನಮ್ ದೊಡ್ಡಮ್ಮ ಮಾಡ್ಕೊಂಡ್ ಬಂದಿದ್ದು ತಗೊಂಡ್ ಬಂದ್ರು. ಇನ್ನೊಂದು ನಮ್ ಕಾರಲ್ಲಿ ಚಿತ್ರಾನ್ನ ಇತ್ತು. ಕಾರ್ ಕೀ ಕೂಡ ಇರ್ಲಿಲ್ಲ. ಆಮೇಲೆ ನಮ್ ಬಾವ ಕಾರು ತಗೊಂಡ್ ಬಂದಿದ್ದು ಇವಾಗ ಮೇನ್ ರೋಡ್ ಅಲ್ಲಿ ಇದೆ ಅಂತ ಅವರು ಕಾರ್ ಕಾಯ್ಕೊಂಡು ನಿಂತ್ಕೊಂಡ್ರು ಇವರೆಲ್ಲ ಬರೋವರೆಗೂ. ಆಮೇಲೆ ಮತ್ತೆ ನಮ್ ಬಾವ ಕಾರ್ ತಗೊಂಡೋಗಿ ಅಲ್ಲೇ ಪಾರ್ಕ್ ಮಾಡಿ ರೂಮ್ ಹತ್ರ ಬಂದ್ರು. ಆಮೇಲೆ ದರ್ಶನಕ್ಕೆ ಹೋಗಿದ್ದವರು ಕಾರ್ ಹತ್ರ ಹೋಗಿ ನಮ್ ಕಾರಲ್ಲಿ ಇದ್ದಿದ್ದು ಚಿತ್ರಾನ್ನ ಎತ್ಕೊಂಡ್ ಬಂದ್ರು. 10:30 ಆಗಿತ್ತು. ಅವಾಗ ಎಲ್ರು ಊಟ ಮಾಡಿದ್ವಿ. 10 ಜನಕ್ಕೆ ಈ ರೂಮ್ ಸಾಕಾಗಲ್ಲ, ಇನ್ನೊಂದು ರೂಮ್ ಇದ್ರೆ ಕೇಳಿ ಅಂತ ಹೇಳಿದ್ರು. ಲಕ್ಕಿಲಿ ಇನ್ನೊಂದು ರೂಮ್ ಸಿಕ್ತು ನಮ್ಗೆ. ಅವಾಗ ಗಂಡಸ್ರೆಲ್ಲ ಈಚೆ ಓಡಾಡ್ಕೊಂಡ್ ಬರ್ತೀವಿ ಅಂತ ಹೋದ್ರು. ನಾವು ಮಲ್ಕೊಳ್ಳೋರು ಮಲ್ಕೊಂಡ್ವಿ. ಆದ್ರೂ ನಿದ್ದೆ ಬರ್ಲಿಲ್ಲ. ಆಮೇಲೆ ಮಹದೇಶ್ವರನ್ನ ಪಲ್ಲಕ್ಕಿಯಲ್ಲಿ ಕೂರ್ಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾ ಇದ್ರು ಶಿವರಾತ್ರಿ ಆಗಿದ್ರಿಂದ. ಆಮೇಲೆ ವೀರಗಾಸೆ ನೃತ್ಯ ಎಲ್ಲ ಇತ್ತು. ಅದನ್ನ ಒಂದ್ 5 ನಿಮಿಷ ನೋಡಿ ಆಮೇಲೆ ಹೋಗಿ ಮಲ್ಕೊಂಡ್ವಿ. ಇದೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಚಾರ್ಜರ್ ಕಾರಲ್ಲಿ ಇತ್ತು. ಪಾರ್ಕ್ ಮಾಡಿದ್ದು ದೂರ ಇತ್ತು, ಹೋಗ್ತಾರವ್ರು ಇರ್ಲಿಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ಶಿವರಾತ್ರಿ ಪಾದಯಾತ್ರೆ. ಓ ಸಾರಿ, ಚಿರತೆ ಬಗ್ಗೆ ಹೇಳೋದೇ ಮರ್ತೋದೆ. ನೀವೆಲ್ಲ ವೇಟ್ ಮಾಡ್ತಾ ಇದ್ರಿ ಅಲ್ವಾ? ಚಿರತೆ ಕಾಣಿಸ್ಕೊಂಡಿದ್ದಂತೂ ನಿಜ. ಎಲ್ಲಿ ಅಂತೀರಾ? ನಾನ್ ನಿಮ್ಗೊಂದ್ ಪಾಯಿಂಟ್ ನೆನ್ಪಿಟ್ಕೊಳಕ್ ಹೇಳ್ದೆ. ನೆನ್ಪಿದ್ಯಾ? ರಂಗನೊಡ್ಡು. ನಾವು ಆ ಪಾಯಿಂಟ್ ಇಂದ ಮುಂದೆ ಬಂದು 1.5 ಅವರ್ ಅಲ್ಲಿ ಅಲ್ಲಿ ಚಿರತೆ ಕಾಣಿಸ್ಕೊಂತಂತೆ. ಇವರು ಕಾರ್ ತರದಕ್ ವಾಪಸ್ ಹೋಗ್ತಾ ಇದ್ರಲ್ಲ ಬಸ್ಸಲ್ಲಿ, ಅವಾಗಲ್ಲೆಲ್ಲ ಫಾರೆಸ್ಟ್ ಆಫೀಸರ್ಸ್ ತುಂಬಾ ಜನ ನಿಂತಿದ್ರಂತೆ, ಗನ್ನೆಲ್ಲ ಇಟ್ಕೊಂಡು ನಿಂತಿದ್ರಂತೆ. ನಮ್ ಹಿಂದೆ ಬಂದಿದ್ ಜನ ಹೇಳ್ತಾ ಇದ್ರು, ನಾವು ನೋಡಿದ್ವಿ, ನಮಗ್ ಸಿಕ್ಕಿತ್ತು, ಚಿರತೆ ಬಂದಿತ್ತು ಅಂತ. ಆ ಪಾಯಿಂಟ್ ಅಲ್ಲಿ ಚಿರತೆ ಬಂದಿತ್ತಂತೆ. ಅವಾಗ ಒಂದ್ ಸ್ವಲ್ಪ ಹೊತ್ತು ಜನಗಳನ್ನ ಪಾದಯಾತ್ರೆ ಮಾಡೋದು ನಿಲ್ಸಿದ್ದಾರೆ. ಆಮೇಲೆ ಎಲ್ಲಾರ್ನು ಗುಂಪಾಗೆ ಬಿಟ್ಟಿದ್ದಾರೆ. ನಾನಿಲ್ಲಿ ರೂಟ್ ಮ್ಯಾಪ್ ಹಾಕಿದೀನಿ ನೋಡಿ. ಯೆಲ್ಲೋ ಕಲರ್ ಲೈನ್ ಏನಿದೆ ಅದು ಮೇನ್ ರೋಡು. ನೆಕ್ಸ್ಟು ವೈಟ್ ಕಲರ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ನಾವು ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗೋದು. ಬಸವನಾದಿ ಅಲ್ಲಿ ಸೆಂಟ್ರಲ್ಲಿ ಸಿಗೋ ಪಾಯಿಂಟು ರಂಗನ ಒಡ್ಡು. ಅದಾದ್ಮೇಲೆ ಆನೆ ತಲೆದಿಂಬ ನೋಡ್ತಾ ಇದ್ದೀರಲ್ವಾ, ರಂಗಸ್ವಾಮಿ ಉಡ್ಡು ಇಂದ ಆನೆ ತಲೆದಿಂಬದವರೆಗೂ ನಮ್ಗೆಲ್ಲೂ ರೋಡ್ ಸಿಗೋದೇ ಇಲ್ಲ, ಎಷ್ಟು ದೂರ ಜರ್ನಿ ಮಾಡ್ತೀವಿ ಅಂತ. ನಾವು ಪ್ರತಿ ವರ್ಷ 3.5 ಅವರ್ ಅಲ್ಲಿ ಈ ಜರ್ನಿ ಮುಗಿಸ್ತಾ ಇದ್ವಿ. ಬಟ್ ಈ ಸತಿ ಲೇಟ್ ಆಯ್ತು, ಯಾಕಂದ್ರೆ ಚಿರತೆ ಇದ್ದಿದ್ರಿಂದ ಗುಂಪಾಗೆ ಹೋದ್ವಿ. ನೆಕ್ಸ್ಟ್ ಡೇ ಎಲ್ಲೋಗಿದ್ವಿ, ಏನೇನ್ ಮಾಡಿದ್ವಿ ಎಲ್ಲ ಪಾರ್ಟ್ 2 ನಲ್ಲಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಪಾರ್ಟ್ 2.